ಅಷ್ಟೊಂದು ಬಿಜಿ ಬರುತ್ತೆ ಫೋನ್. ಯಾರ ಹತ್ರ ಮಾತಾಡ್ತಿದ್ದೆ ಅಷ್ಟೊತ್ತಿಂದ? ನನ್ನ ಲವರ್ ಹತ್ರ. ಹೇಳಲೇ. ಹ್ಞೂನೇನೆ. ಹಾ ನನ್ನ ಲವರ್. ಯಾಕೆ ಹಂಗ್ ಮಾತಾಡ್ತಿದ್ದೆ? ಏನಾಗಿದೆ? ಏನಾಗಿಲ್ಲಪ್ಪ, ಚೆನ್ನಾಗಿದ್ದೀನಿ. ಯಾಕೋ ನೆಗಡಿ ಆಗೈತೆ ಅನ್ನಿಸ್ತೈತೆ. ಕೆಮ್ಮು ಕಣೆ. ಹಾಸ್ಪಿಟ್ಲಿಗೆ ಹೋಗಿಲ್ವಾ? ನೆಗಡಿ ಕೆಮ್ಮಿಗೆಲ್ಲ ಹೋಗಲ್ಲ ತಾಯಿ, ನಾನು ಆಸ್ಪತ್ರೆಗೆ ಅಪ್ಪ ನನ್ನ ಸತ್ರು ಹೋಗಲ್ಲ ನೆಗಡಿ ಕೆಮ್ಮಿಗೆಲ್ಲ. ನಮಸ್ಕಾರಗಳು ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಅದಕ್ಕೆ ನೀವು ಕೂಡ ಡೀಲ್ ಕಳಿಸ್ತೀರಾ ಅಂದರೆ ನಾನು ಟ್ರ್ಯಾಪ್ ಮಾಡಬೇಕು ಅಂದರೆ ನನ್ನ ವಾಟ್ಸಪ್ ನಂಬರು 6363465868. ಈ ನಂಬರ್ಗೆ ನಿಮ್ಮ ಕೈ ಮುಗಿತೀನಿ, ಕಾಲ್ ಮಾಡಬೇಡಿ. ದಯವಿಟ್ಟು ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ನೀವು ಯಾವ ಊರಿಂದ ಮೆಸೇಜ್ ಮಾಡ್ತೀರಾ ದಯವಿಟ್ಟು ನನಗೆ ತಿಳಿಸಿ ಅಂತ ಹೇಳ್ತಾ, ಇವತ್ತು ಮೆಸೇಜ್ ಮಾಡಿದರೆ ನನಗೆ ಜಾಸ್ಮಿನ್ ಅಂತ ಹೇಳಿ, ಇವ್ರ ಫ್ರೆಂಡ್ ಪೂಜಾ ಅಂತ. ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಇವ್ರಿಗೆ ಅಂತ. ಸದ್ಯಕ್ಕೆ ಬನ್ನಿ ಇದೀಗ ಕಾಲ್ ಮಾಡಿ ಪೂಜಾ ಅವ್ರಿಗೆ ಪೂಜೆ ಮಾಡೋಣ. ಕಮ. ಹಲೋ ಹಲೋ ಪೂಜಾ ಅವರಾ? ಹಾಂ ನಮಸ್ಕಾರ, ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದ್ದೀವಿ. ನೀವ್ಯಾರು? ನಾನು ಆನಂದ್ ಅಂತೇಳಿ ಮಾತಾಡ್ತಾ ಇರೋದು. ಹಾಂ. ಪೇಪರ್ ನೋಡಿದ್ರ ಮೊನ್ನೆದು? ಇಲ್ಲ, ಏನಾಯಿತು? SSLC ಈ ಸಲ ರಿಸಲ್ಟ್ ಬಂದಿತ್ತಲ್ಲ, ಹಾಂ. ಅದರಲ್ಲಿ 19,000 ಮಕ್ಕಳು ಕನ್ನಡದಲ್ಲೇ ಫೇಲ್ ಆಗಿದ್ದಾರಂತೆ. ಹಾಂ ಹ್ಞೂ ಹೌದಾ? ಹ್ಞೂ ಅದರಲ್ಲಿ 17,600 ಚಿಲ್ಡ್ರನ್ ಮಕ್ಕಳು ಅವ್ರದ್ದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನೇ ಅಂತೆ. ರಾಂಗ್ ನಂಬರ್ ಕಾಲ್ ಮಾಡಿದ್ದೀರಾ ಅನ್ನಿಸ್ತಿದೆ ನೀವು. ಇದು ಯಾರು? ಪೂಜಾ ತಾನೇ ನೀವು? ಪೂಜಾನೆ, ಬಟ್ ರಾಂಗ್ ನಂಬರ್. ಏನಕ್ಕೆ ಹೇಳಿ ರಾಂಗ್ ನಂಬರ್ ಅಂತ ಇದ್ದೀರಾ? ಏನು ಕೇಳಿ ಅಂದರೆ ನನ್ನ ಮೆಡಿಕಲ್ ಫೀಲ್ಡು, ನನಗೆ ಟೀಚಿಂಗ್ ಫೀಲ್ಡ್ ಎಲ್ಲ ಗೊತ್ತೇ ಇಲ್ಲ. ದೇವರೇ, ನೀವು SLC ಓದ್ಬಿಟ್ಟು ಪಾಸ್ ಆಗಿರೋದು ಅಥವಾ ದುಡ್ಡು ಗಿಟ್ಟು ಕೊಟ್ಬಿಟ್ಟು ಅಥವಾ ಬೇರೆ ಥರ ಏನಾದ್ರು ನೀವು ಮೆಡಿಕಲ್ ಮಾಡ್ತಿರೋದು? ಹೆಂಗೆ ನೀವು? ಎಕ್ಸಾಮ್ ಬರೆದ್ಬಿಟ್ಟೆ ಪಾಸ್ ಆಗಿರೋದು. ಹ್ಞೂ, ಮತ್ತು ನಾನು ಏನು ಕೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನಿಮ್ಗೆ ಏನು ಕೇಳಕ್ಕೆ ಬಂದೆ ನಾನು? ಸರಿ ಆಯಿತು, ಏನೋ ರಾಂಗ್ ನಂಬರ್ ಅಂದ್ರಲ್ಲ. ಯಾರೋ ಗೊತ್ತಿಲ್ಲ ಕಾಲ್ ಮಾಡಿದ್ದೀರಾ ಅಂತ ರಾಂಗ್ ನಂಬರ್ ಅಂತ ಹೇಳಿದೆ. ಅಯ್ಯೋ, ಸ್ವಲ್ಪ ಹೇಳೋದನ್ನ ಸಮಾಧಾನವಾಗಿ ಕೇಳ್ಕೊಳ್ಳಿ. ಅದೇನು ಮೆಡಿಕಲ್ ಓದೋದು? ಯಾವ ನಿಮ್ಮದು? ನಾವು ಬಂದು ಹಾಸನದವರು, ನಾನು ಈಗ ಬೆಂಗಳೂರಲ್ಲಿದ್ದೀನಿ. ಸರಿನಾ? ಇವಾಗ ಅಲ್ಲ ರೀ, ಯಾವ್ದು ನಂಬರ್ ಇಂದ ತಗೊಂಡು ಯಾರಿಗೋ ಕಾಲ್ ಮಾಡ್ಬಿಟ್ಟು ಏನೋ ಇನ್ಫಾರ್ಮೇಶನ್ ಕೊಟ್ರೆ ನಂಗೆ ಯೂಸ್ ಇಲ್ಲ ಅಲ್ವಾ? ಸುಮ್ಮನೆ ಏನ್ ಕದಿಲ್ಲ ಅಂತ. ಏನು ಇನ್ಫಾರ್ಮೇಷನ್? ನಿಮಗೆ ಬೇರೆ ಸಬ್ಜೆಕ್ಟ್ ಆಗಿದ್ರೆ ನಾನು ತಲೆ ಕೆಡ್ಸ್ಕೊತಾ ಇರಲಿಲ್ಲ. ನಿಮ್ಮದು ಮದರ್ ಟಂಗ್ ಯಾವುದು ಅದು ಹೇಳಿ ಫಸ್ಟು. ಮದರ್ ಟಂಗ್ ಕನ್ನಡನೇ. ಹಾಂ, ಅದಕ್ಕೇ ನಾನು ಕನ್ನಡದವನೇ ಆಗಿದ್ದು. ನಾವು ಕರ್ನಾಟಕದಲ್ಲೇ ಇದ್ಕೊಂಡು ಈ ಬೇರೆ ಇಂಗ್ಲೀಷು, ಸೈನ್ಸು, ಮ್ಯಾಕ್ಸು, ಸೋಷಿಯಲ್ಸು ಆಗಿದ್ರೆ ಬಿಟ್ಟಾಕಿ ಗೋಲಿ ಹೊಡೀರಿ. ಇದರಲ್ಲೇ ಇವ್ರು ದಬಾಕೊಂಡವ್ರೆ ಅಂತ ಅಂದರೆ, ಡುಮ್ಕಿ ಹೊಡೆದವ್ರೆ ಅಂದರೆ, ಇನ್ನು ಬೇರೆದು ಏನು ಓದಿದ ಮಂಟಾಗ್ತಾರೆ ಅಂತ ನನಗೆ ಗೊತ್ತಾಯ್ತಲ್ಲ. ಆಸ್ ಎ ಮೆಡಿಕಲ್ ಸ್ಟೂಡೆಂಟ್ ನೀವಾದ್ರೆ ಅವ್ರವ್ರ ಲೈಫ್ ಅವ್ರವ್ರ ಇಷ್ಟ ಅಲ್ವಾ, ನಮ್ಗೆ ಯಾಕೆ ಅದೆಲ್ಲ? ಹಿಂಗೆ ಅನ್ಕೊಂಡೆ ಬೇರೆಯವ್ರದಾಕೆ ಅನ್ಕೊಂಡಿರೋದಕ್ಕೆ ಇವತ್ತು ಹಿಂಗಾಗಿರೋದು ನಾವು. ಅದು ಅರ್ಥ ಮಾಡ್ಕೊಳ್ಳಿ. ಒಂದು, ನೀವು ಆಸ್ ಎ ಮೆಡಿಕಲ್ ಸ್ಟೂಡೆಂಟು ನಿಮ್ದನ್ನ ಮಾತ್ರ ನೀವು ತೊಳ್ಕೊಂಡಿದ್ಬಿಟ್ರೆ ಸಾಕ? ನಮ್ಮ ಬಗ್ಗೆ ಏನು ಯಾರೇನು ಯೋಚನೆ ಮಾಡ್ತಾರೆ? ಇಲ್ಲ ಅಂದ್ಮೇಲೆ ನಾವೇನು ಕೆಲವ್ರ ಬಗ್ಗೆ ಯೋಚನೆ ಮಾಡಬೇಕು? ನೀವು ಇದನ್ನು ಹಿಂದಕ್ಕೆ ತಗೊಳ್ಳಿ ಮಾತನ್ನ. ಯಾಕೆ ಗೊತ್ತಾ? ಒಂದು ನೀವು ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಸುಮ್ಮನೆ ಒಂದು ನಿಮ್ಮ ಫೋಟೋ ಹಾಕ್ಬಿಟ್ಟು ಯಾಕೋ ನಂಗೆ ತಲೆನೋವು ಅಂತ ಒಂದು ಫೋಟೋ ಹಾಕಿ, ನಿಮ್ಮ ಬಗ್ಗೆ ಎಷ್ಟು ಜನ ಎಷ್ಟು ಕೇರ್ ಮಾಡ್ತಾರೆ ಅಂತ ನೋಡಿ. ಅದರಲ್ಲಿ ಎಸ್ಪೆಷಲಿ ಹುಡುಗರು ಮಾಡ್ತಾರೆ ಬಿಡಿ. ಅನ್ನೆಸೆಸರಿ ನಮ್ಗೆ ಯೂಸ್ ಇಲ್ಲ ಅಂದ್ಮೇಲೆ ಹಾಕೋದು ವೇಸ್ಟ್ ಅಲ್ವಾ? ಏನು ವೇಸ್ಟ್? ನೀವು ಹಂಗೆ ಅನ್ನೆಸೆಸರಿ ಮಾತಾಡ್ತಾ ಇದ್ದೀರಾ. ಆಸ್ ಎ ನೀವು ಮೆಡಿಕಲ್ ಸ್ಟೂಡೆಂಟ್ ಆಗಿ ಈ ಮಾತನ್ನ ನೀವು ಹೇಳ್ಬೋದಾ? ಅಲ್ಲ, ಇದೇ ಟೈಮ್ ಯಾವ್ದಾದ್ರು ಬೇರೆದ್ದು ಒಳ್ಳೆ ಕೆಲ್ಸಕ್ಕೆ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಜೊತೆ ತಲೆಕೆಟ್ಟವ್ರೆ ಮಾತಾಡೋದು ಅಂತನಾ? ಹೌದು. ನೀವು ಮನೇಲಿದ್ರೆ ಒಂಚೂರು ದೊಡ್ಡವ್ರ ಕೇಳ್ಕೊಡಿ ಫೋನು. ಯಾರು ರಾಂಗ್ ನಂಬರ್ ಕಣೆ ತಿಂತಾರೆ. ಅಲೋ ಅಲೋ, ಯಾರು? ಆ ಹುಡುಗಿ ಕರ್ಕೊಂಡೋಗಿ ಯಾವ್ದಾರು ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸಿ. ಅದೇನೋ ಮೆಡಿಕಲ್ ಸ್ಟೂಡೆಂಟು ಅಂತ ಅಂದ್ಬಿಟ್ಟು ಏನೇನೋ ಹುಚ್ಚು ಬಂದಂಗೆ ಮಾತಾಡಿ ನನ್ನೇ ತಲೆ ತಿಂತಾ ಇದ್ದಾರೆ ಅಂತ ಹೇಳ್ತಾಳಲ್ಲ ಆ ಹುಡುಗಿ. ಏನು ಇದು? ಯಾರು ನೀವು? ಅಲ್ಲ, ಆಗಿರೋ ಮ್ಯಾಟ್ರು ಹೇಳಿದ್ರೆ ಒಳ್ಳೆ ನನಗೆ ಆಗಬೇಕು ಅಂತ ಬೇಜವಾಬ್ದಾರಿಯಾಗಿ ಮಾತಾಡ್ತಾಳಲ್ಲ. SSLCನಲ್ಲಿ ಈ ಸಲ 19,000, ಎಷ್ಟು ಹೇಳಿ? 1,000 2,000 ಅಲ್ಲ, 19,000 ಜನ ಸ್ಟೂಡೆಂಟ್ಸು ಕನ್ನಡದಲ್ಲಿ ಫೇಲ್ ಆಗವ್ರೆ. ಕನ್ನಡದಲ್ಲಿ ಫೇಲು? ಹೌದು. EMಗೆ ಸಂಬಂಧ ಅದಕ್ಕೂ ಇವಾಗ ಆ ಹುಡುಗಿ ಫೇಲ್ ಆಗೈತಾ? ಆ ಹುಡುಗಿ ಏನು ಮೆಡಿಕಲ್ ಓದ್ತಿರೋದು ಅಂತ ಅಂದ್ಲು. ಪುನಃ SLC ಅವಳಿಗೇನು ತಿಕ್ಕಲ? ಈಗ ಹೋಗ್ಬಿಟ್ಟು ಮೆಡಿಕಲ್ ಓದ್ತಿರೋಳು SSLC ಪರೀಕ್ಷೆ ಬರೆಯೋಕ್ಕೆ. ಫಸ್ಟ್ ಅವಳಿಗೆ ಕನ್ನಡ ಬರುತ್ತಾ ಕೇಳಿ ನೆಟ್ಗೆ. ಅವ್ರು ಯಾರಂತ ಗೊತ್ತಾ ನಿಮಗೆ? ಇವರು ಇವಾಗ ಫೋನ್ ಮಾತಾಡ್ತಿರೋದು
ಏನು ಅಂಥ ದೊಡ್ಡ ಮಹಾನಟಿನ ಹುಡುಗಿ ಯಾರು ಅಂತ ಗೊತ್ತಾಗಕ್ಕೆ ನನಗೆ. ಯಾಕೆ ಹಂಗೆ ಮಾತಾಡ್ತಾಳ ಹುಡುಗಿ? ನೀವು ದೊಡ್ಡವರಾಗಿದ್ಕೊಂಡು ಸ್ವಲ್ಪ ಬುದ್ಧಿ ಹೇಳಿ. ಏನ್ ಮಾತಾಡ್ತು? ಅದೇ ಹೇಳ್ರಿ, ಕೊಡ್ತು ಫೋನ್ ಅಷ್ಟೇ ನನ್ನ ಕೈಗೆ ಕೊಡು, ನಾನು ಮಾತಾಡ್ತೀನಿ. ಯಾವ್ದಾರು ರಾಂಗ್ ನಂಬರ್ ಅಂತ ಕೊಡ್ತು ನನ್ನ ಕೈ ಫೋನು. ಹಂಗೆಲ್ಲ ಹೇಳ್ಬಿಟ್ಟು ಕೊಡ್ಲಿಲ್ಲ, ನಾನು ಕೇಳಿಸ್ಕೊಂಡೆ. ನೀವು ಸುಮ್ಮನೆ ನನಗೆ ಹೂವು ಮುಡ್ಸಕ್ ಬರ್ಬೇಡಿ, ಏನೋ ತಲೆ ತಿಂತವ್ರೆ. ಅಯ್ಯೋ ಸರ್, ಹಲೋ ಹಲೋ ಸರ್, ನಾನು ಇವಾಗಿನ ಒಳಗ್ ಹೋದೆ. ಒಳಗ್ ಹೋಗಿ ತಕೊಂಡು ಯಾರು ರಾಂಗ್ ನಂಬರ್ ಮಾತಾಡ್ತಿರ್ತಾರೆ ಗೊತ್ತಿಲ್ಲ ನನಗೆ, ಯಾವ್ದು ಮಾತಾಡ್ತಾರೆ ಅಂತ ನನ್ನ ಕೈ ಕೊಡ್ತು ಫೋನ್. ನಾನು ಇನ್ನ ಇವಾಗ ಬಂದಿತ್ತು ಅವರು ಮಂತಕ್ಕೆ. ನೀವ್ಯಾರು? ಏನಾಗಬೇಕು ಹುಡುಗಿಗೆ? ನಾಚನೆ ಆಗ್ಬೇಕು. ಸ್ವಲ್ಪ ಕರ್ಕೊಂಡೋಗಿ ಒಳ್ಳೆ ಆಸ್ಪತ್ರೆಗೆ, ಹುಡುಗಿಗೆ ಸ್ವಲ್ಪ ತಲೆ ಟೆಸ್ಟ್ ಮಾಡಿಸಿ. ಯಾಕೆ? ಏನೇನೋ ಮಾತಾಡ್ತಾ ಇದ್ದಾಳೆ. ಅದೇ ಏನಾಯ್ತು ಅದನ್ನೇ ಹೇಳ್ರಿ. ನನ್ನ ಹತ್ರನೂ ಕೇಳಿಸ್ಕೊತೀರಾ, ಅವ್ರ ಹತ್ರನೂ ಕೇಳಿಸ್ಕೊತೀರಾ. ಸುಮ್ಮನೆ ಎರಡೆರಡು ಸಲ ಯಾಕೆ ಹಾಕಿದ ಕ್ಯಾಸೆಟ್ ಹಾಕ್ಲಿ, ಆ ಹುಡುಗಿ ಹತ್ರನೇ ಕೇಳಿಸ್ಕೊಳ್ಳಿ. ಸರ್ ನೀವ್ಯಾರು? ನಾನು 2 ಕಾರ್ಡ್ ಮನ್ಸ. ಅದು ಗೊತ್ತಾಯ್ತು, ಹೇಳ್ರಿ ಯಾರು. ಅದು ಗೊತ್ತಾಗೋಯ್ತಾ? ಹ್ಞೂ, ನಾನು ಒಂದು ಕಡೆಯಿಂದ ಅವ್ರ ಫ್ರೆಂಡೇ. ಯಪ್ಪ ಏನ್ರಪ್ಪ ನೀವು, ನನಗೆ 10th ಅದಕ್ಕೂ ಏನ್ ಸಂಬಂಧ ಅಂತ ಕೇಳ್ತಾ ಇದ್ದೀನಿ. ಹಂಗೆ ಗೊತ್ತಿರೋರೇ ಅಂತೆ, ಯಾರು ಗೊತ್ತಿಲ್ಲ, ರಾಂಗ್ ನಂಬರ್ ಅಂತಿದ್ದಾರೆ. ಸದ್ಯಕ್ಕೆ ಅವ್ರ ನಂಬರ್ ಯಾರು ಕೊಟ್ಟಿದ್ರು ಕಾಲ್ ಮಾಡಿ ಬನ್ನಿ. ಈಗ ಕಾನ್ಫರೆನ್ಸ್ ಕಲಾಕ್ಷಣ. ಹಲೋ ಹಲೋ, ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ ಸರ್. ಕಾಲ್ ಮಾಡಿದ್ರ ಅವರಿಗೆ? ಹೌದು, ನಿಮ್ಮ ಫ್ರೆಂಡ್ಗೆ ಈಗ ಒಂದು ಸ್ವಲ್ಪ ಕಾಲ್ ಹಾಕ್ತೀರಾ? ಓಕೆ ಓಕೆ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್. ಹಲೋ, ಯಾಕೆಲೆ ಏನೇ ಬಂದಿರೋದ್ ನಿನಗೆ? ಫೋನ್ಗಳೈತೆ ಒಂದ್ ಸ್ವಲ್ಪ ನೋಡಿ ನಡೆ. ಯಾರ ಬಿಸಿ ಬಿಸಿ ಬಿಸಿ. ಅಯ್ಯೋ ದೇವ್ರೆ, ಏನಾಗಿದೆ ನಿನಗೆ? ಯಾಕೆಲೆ ಅಷ್ಟೊಂದ್ ಬಿಸಿ ಬರುತ್ತೆ? ಫೋನ್ ಯಾರ ಹತ್ರ ಮಾತಾಡ್ತಿದ್ದೆ ಅಷ್ಟೊತ್ತಿಂದ? ನನ್ನ ಲವರ್ ಹತ್ರ. ಹೌದೇನೆ? ಹಾ, ನನ್ನ ಲವರ್. ಯಾಕೆ ಹಂಗ್ ಮಾತಾಡ್ತಿದ್ದೆ? ಏನಾಗಿದೆ? ಏನಾಗಿಲ್ಲಪ್ಪ, ಚೆನ್ನಾಗಿದ್ದೀನಿ. ಯಾಕೋ ನೆಗಡಿ ಆಗೈತೆ ಅನ್ನಿಸ್ತೈತೆ. ಕೆಮ್ಮು ಕಣೆ. ಹಾಸ್ಪಿಟ್ಲಿಗೆ ಹೋಗಿಲ್ವಾ? ನೆಗಡೆ ಕೆಮ್ಗೆಲ್ಲ ಹೋಗಲ್ಲ ತಾಯಿ, ನಾನು ಆಸ್ಪತ್ರೆಗೆ. ಅಪ್ಪ ನನಗೆ ಸತ್ರು ಹೋಗಲ್ಲ ನೆಗಡೆ ಕೆಮ್ಗೆಲ್ಲ. ಪೂಜಾ, ಸತ್ರೆ ಎಲ್ಲರೂ ಹೋಗೋ ಸ್ಮಶಾನಕ್ಕೆ, ಆಸ್ಪತ್ರೆಗೆಲ್ಲ. ಆಸ್ಪತ್ರೆಯಿಂದ ಬರೋದು ಸತ್ ಮೇಲೆ. ಇದ್ಯಾಕೆ ಉಲ್ಟಾ ಪಲ್ಟಾ ಮಾತಾಡ್ತಿದ್ದಿಲ್ಲ? ಯಾರ್ದನು? ನಾನು. ನೀನ್ ಯಾರೋ? ನೀನ್ ಲವ್ವರು? ನಮ್ಮ ಅವನ್ ಗಂಡಲ್ಲೇ. ಕತ್ತೆ ಏನ್ ಹಿಂಗ್ ಯಾರೇ ಮತ್ತೆ ಅವಾಗ ತಲೆ ತಿಂತವ್ರೆ ಕಣೆ. ಅವಾಗ್ಲೇ ನಾನು ಲವ್ವರು ಅಂದಲ್ಲ, ಅವನೇ ನಾನು. ನೋಡ್ದೆ. ಅದೇ ಮತ್ತೆ ಹೇಳ ಯಾರೋ? ನಾನೇ ನಿನ್ ಲವ್ವರು. ಯಾಕೋ ವಾಯ್ಸ್ ಗೊತ್ತಾಗ್ತಿಲ್ಲ ಯಾರಂತ. ಅವಾಗ ತಾನೇ ಹೇಳ್ದಲ್ಲ ಮತ್ತೆ ಇವ್ರ ಜೊತೆ. ಸುಮ್ನೆ ತಮಾಷೆಗೆ ಹೇಳ್ದೆ. ತಮಾಷೆಗೆಲ್ಲ ಹಂಗ್ ಲವರ್ ಮಾಡ್ಕೋಬೇಡ, ಯಾರನ್ನ ಸೀರಿಯಸ್ ಆಗಿ ಮಾಡ್ಕೋ ಅವೆಲ್ಲ. ಪ್ಲೀಸ್ ಯಾರು ಹೇಳಿ, ನಂಗೆ ತುಂಬಾ ಇರಿಟೇಟ್ ಮಾಡ್ತಿದ್ದೀರಾ. ಇರಿಟೇಟಾ? ಅಂಥದ್ದೇನು ಮಾಡಿದೆ ನಾನು? ಬ್ರೋ ಅಂದ್ರೆ ಮಾತಾಡ್ಬೇಕು, ರೆಸ್ಪಾನ್ಸ್ ಮಾಡ್ಬೇಕು. ನೀನು ಅಷ್ಟೇ, ನನ್ನ ನಂಬರ್ನ ಕಾಲ್ ಮಾಡಿದ್ ಎತ್ತಬೇಕು. ನೀನು ರೆಸ್ಪಾನ್ಸ್ ಮಾಡಲಿಲ್ಲ, ನಾನೇನು ಅನ್ಕೋಬೇಕು? ಜನ ಹೋಗಿ ಕಟ್ ಮಾಡ್ತೀನಿ ಬಾಯ್. ಮಾತಾಡು. ಯಾರದು? ಪೂಜಾ, ನಿನ್ ಜೊತೆ ಮಾತಾಡ್ತಿರೋದು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಯೂಟ್ಯೂಬರ್ ಕಣೆ ಅವರು, RJ ಸುನಿಲ್ ಅಂತ ಎಲ್ಲರೂ ಮಾಡ್ತಾರೆ. ನಾಟ್ ಎ ಕಿಡಿಂಗ್, ಐ ವಿಲ್ ಕಿಲ್ ಯು. ಥ್ಯಾಂಕ್ ಯು ಮೆಸೇಜ್ ಕಳಿಸಿದ್ದಕ್ಕೆ. ಥ್ಯಾಂಕ್ ಯು ಇಬ್ರಿಗೂ ಕೂಡ. ಸರ್ ಓಕೆ ಓಕೆ, ಬಾಯ್. ಸಖತ್ತಾಗಿರೋ ಇವತ್ತಿನ ಎಪಿಸೋಡ್ನ ಇಲ್ಲಿ ಮುಗಿಸ್ತಾ, ಮುಂದಿನ ಬೊಂಬಡ ಇರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂತಂದರೆ ನಗೋದು ಭೋಗ, ನಗಿಸೋದು ಯೋಗ. ನಗ್ದಿದ್ರೆ ಬರುತ್ತೆ ರೋಗ ರೋಗ ರೋಗ. ಅದರಿಂದ ನಗ್ತಾ ಹ್ಯಾಪಿಂದ ರೀ. ಇದು ನಿಮ್ಮ RJ ಸುನಿಲರ ಸುನಿಲ್ ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. RJ Sunil, prank calls.